ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್. ಇವತ್ತು ನಾವು ಒಂದು ಹೆಲ್ದಿ ಫುಡ್ಡನ್ನು ರೆಡಿ ಮಾಡ್ತಿದ್ದೀವಿ. 6 ವರ್ಷ ಮಕ್ಕಳಿಂದ ಹಿಡಿದು 60 ವರ್ಷದ ವಯಸ್ಕರವರೆಗೆ ಎಲ್ಲರೂ ಸೇವಿಸಬಹುದಾದಂಥ ಮಲ್ಟಿಗ್ರೇನ್ ಪೌಡರ್. ಇದರಲ್ಲಿ ನಾನು 20 ತರಹದ ಕಾಳುಗಳನ್ನು ಬಳಸಿ ಮಾಡ್ತಿದ್ದೀನಿ. ತುಂಬಾ ಹೆಲ್ದಿಯಾಗಿ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಹಾಗೆ ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತದೆ. ಇದನ್ನು ಬೆಳಗ್ಗೆ ಹೊತ್ತು ಟೀ ಕಾಫಿ ಬದಲು ಈ ರಾಗಿ ಮಾಲ್ಟನ್ನು ಸೇವಿಸಿದರೆ ತುಂಬಾ ಹೆಲ್ದಿಯಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೇವೆ. ಮತ್ತು ಗರ್ಭಿಣಿ ಸ್ತ್ರೀಯರು ಸಹಿತ ಈ ಮಾಲ್ಟನ್ನು ಬಳಸ್ಬೋದು. ಈ ರಾಗಿ ಮಲ್ಟಿಗ್ರೇನ್ ಪೌಡರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಅರ್ಧ kg ರಾಗಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1/4 kg ಆಗುವಷ್ಟು ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. 100 ಗ್ರಾಮ್ ಆಗುವಷ್ಟು ಗೋಧಿಯನ್ನು ಹಾಕ್ತಿದ್ದೀನಿ. ನಂತರ 100 ಗ್ರಾಮ್ ಆಗುವಷ್ಟು ಜೋಳವನ್ನು ಹಾಕ್ತಿದ್ದೀನಿ. 100 ಗ್ರಾಮ್ ಆಗುವಷ್ಟು ಬ್ರೌನ್ ರೈಸ್ ಹಾಕ್ತಿದ್ದೀನಿ. ಹಾಗೆ ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಉದ್ದಿನ ಕಾಳನ್ನು ಹಾಕ್ತಿದ್ದೀನಿ. ಉದ್ದಿನ ಬೇಳೆ ಸಹಿತ ಆದರೂ ತೊಗೋಬೋದು. 100 ಗ್ರಾಮ್ ಆಗುವಷ್ಟು ಸಾಬುದಾನೆಯನ್ನು ಹಾಕ್ತಿದ್ದೀನಿ. ಹಾಗೆ 100 ಗ್ರಾಮ್ ಆಗುವಷ್ಟು ಹೆಸರುಬೇಳೆಯನ್ನು ಹಾಕ್ತಿದ್ದೀನಿ. ಹಾಗೆ 100 ಗ್ರಾಮ್ ತೊಗರಿಬೇಳೆ, 100 ಗ್ರಾಮ್ ಹೆಸರು ಕಾಳು, ಹಾಗೆ ನಾನಿಲ್ಲಿ 50 ಗ್ರಾಮ್ನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ. ಡೈಜೆಷನ್ ಪವರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಗ್ರಾಮ್ ಆಗುವಷ್ಟು ಶೇಂಗಾ ಕಾಳನ್ನು ಹಾಕ್ತಿದ್ದೀನಿ. ನಂತರ 10 ಗೋಡಂಬಿ, 10 ಬಾದಾಮಿಯನ್ನು ಹಾಕ್ತಿದ್ದೀನಿ. 50 ಗ್ರಾಮ್ ಇದ್ದಾವೆ ಎರಡು. ಹಾಗೆ 50 ಗ್ರಾಮ್ ಆಗುವಷ್ಟು ಕಡಲೆಯನ್ನು ಹಾಕ್ತಿದ್ದೀನಿ. 50 ಗ್ರಾಮ್ ಆಗುವಷ್ಟು ಹುರುಳಿಕಾಳನ್ನು ಹಾಕ್ತಿದ್ದೀನಿ. ನಂತರ 50 ಗ್ರಾಮ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ತಿದ್ದೀನಿ. ನಂತರ 50 ಗ್ರಾಮ್ ಆಗುವಷ್ಟು ಮೈಸೂರು ಬೇಳೆಯನ್ನು ಹಾಕ್ತಿದ್ದೀನಿ. ನಂತರ 1 ಸ್ಪೂನಷ್ಟು ಅಜ್ವಾನ ಹಾಕಿ ನಂತರ 50 ಗ್ರಾಮ್ನಷ್ಟು ರಾಜ್ಮಾವನ್ನು ಹಾಕ್ತಿದ್ದೀನಿ. ನಾನಿಲ್ಲಿ 20 ತರಹದ ಧಾನ್ಯಗಳನ್ನು ಹಾಕಿ ಈ ಪೌಡ್ರನ್ನು ರೆಡಿ ಮಾಡ್ತಿದ್ದೀನಿ, ರಾಗಿ ಸರಿಯನ್ನು. ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು 2 ರಿಂದ 3 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ರೆಸಿಪೀಸು ನಿಮಗೆ ಮೊದಲು ಬರುತ್ತೆ. ಇವಾಗ ಎಲ್ಲ ಕಾಳುಗಳನ್ನು ಚೆನ್ನಾಗಿ 2 ರಿಂದ 3 ಸಲ ನೀರಲ್ಲಿ ತೊಳಿಬೇಕು. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ 1 ಟೇಬಲ್ ಸ್ಪೂನ್ ಅಜ್ವಾನನ್ನು ಮೊದಲೇ ಹಾಕಿದ್ದೀನಿ. ಇದನ್ನು ತೊಳೆದ ನಂತರ ಹಾಕಿದರೂ ಬರುತ್ತೆ. ಹಾಗೆ ತೊಳೆದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ನೆರಳಲ್ಲಿ ಒಣ ಹಾಕಿದ್ದೀನಿ. ಇದ್ರ ಮೇಲೆ ಒಂದು ತಳ್ಳನೆ ಬಟ್ಟೆಯನ್ನು ಹಾಕಿ ಮುಚ್ಚಿ 1 ದಿನಗಳ ಕಾಲ ನಾನಿಲ್ಲಿ ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ಒಂದು ಫ್ಯಾನ್ ಗಾಳಿಗೆ ಇದನ್ನು ಒಣಗಿಸ್ಬೋದು. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ತಿದ್ದೀನಿ ಗ್ಯಾಸ್ ಮೇಲೆ. ಹಾಗೆ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಮಲ್ಟಿಗ್ರೇನ್ ಪೌಡರನ್ನು 1 ಗ್ಲಾಸ್ ಮಾಡಿ ಕೊಟ್ಟರೆ ತುಂಬಾ ಆರೋಗ್ಯಕರವಾಗಿ ತುಂಬಾ ರುಚಿಕರವಾಗಿರುತ್ತೆ. ಹಾಲಲ್ಲಿ ಅಥವಾ ತುಪ್ಪದಲ್ಲಿ ಯಾವುದಾದ್ರಲ್ಲಿ ಹಾಕಿ ಕೊಡ್ಬೋದು. ಇವಾಗ ನಾನು ಈ ಕಾಳನ್ನು ಮಿಲ್ಲಲ್ಲಿ ಹಾಕಿಸ್ಕೊಂಬಂದಿದ್ದೀನಿ. ಈ ಎಲ್ಲ ಧಾನ್ಯಗಳು ಸೇರಿ ಸುಮಾರು 2 kgಯಷ್ಟು ಹಿಟ್ಟು ಆಗಿದೆ. ಇದನ್ನು ಚೆನ್ನಾಗಿ ಸಾಣಿಸ್ಕೋಬೇಕು. ಟೋಟಲ್ಲಾಗಿ ಇದು ಫ್ಯಾಮಿಲಿ ಪ್ಯಾಕ್ ಪೌಡರ್ ಅಂತಲೇ ಹೇಳ್ಬೋದು. ಎಲ್ಲರೂ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಈ ರಾಗಿ ಮಲ್ಟಿಗ್ರೇನ್ ಪೌಡರನ್ನು ನಾನು ಸಹಿತ ನನ್ನ ಮಕ್ಕಳಿಗೆ ಮಾಡಿ ಕೊಡ್ತಿದ್ದೆ. ಈ ಫೋಟೋದಲ್ಲಿದ್ದಾರಲ್ಲ, 7 ತಿಂಗಳ ಬೇಬಿ ಇದ್ದಾಗ ತೆಗೆದಿದ್ದ ಫೋಟೋ. ತುಂಬಾ ಹೆಲ್ದಿಯಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಯಾಕಂದರೆ ಹುಳ ಏನೂ ಹತ್ತೋದಿಲ್ಲ. 6 ತಿಂಗಳ ತನಕ ಯಾವುದೇ ರೀತಿಯಾದ ಹುಳ ಹತ್ತೋದಿಲ್ಲ. ಹಾಗೆ ಎಲ್ಲ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. 6 ತಿಂಗಳ ತನಕ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಈ ಹಿಟ್ಟನ್ನು ಇಡ್ಬೋದು. ಇವಾಗ ಈ ಹಿಟ್ಟನ್ನು ಗಂಜಿ ಮಾಡ್ತಿದ್ದೀನಿ. ಗ್ಯಾಸ್ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಇಟ್ಟಿದ್ದೀನಿ. ಇವಾಗ 1 ಬೌಲ್ನಷ್ಟು ಹಿಟ್ಟನ್ನು ಹಾಕಿ ಅದರಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರಿಗೆ ಹಾಕಬೇಕು.
ನೀವು ಉಪ್ಪಾದರೂ ಹಾಕ್ಬೋದು. ಸ್ವೀಟ್ ಇಷ್ಟಪಡೋರು ಬೆಲ್ಲವನ್ನು ಹಾಕಿ ಕರಗಿಸಿ ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಕುದಿ ಬರೋ ತನಕ ನಿಧಾನ ಉರಿಯಲ್ಲಿ ಮಾಡ್ಬೋದು. 6 ತಿಂಗಳ ಮಕ್ಕಳಿಂದ ಹಿಡಿದು ಎಲ್ಲರೂ ವಯಸ್ಕರು ಇದನ್ನು ಬೆಳಗ್ಗೆ ಕುಡಿಬೋದು. ತುಂಬಾ ಹೆಲ್ದಿಯಾದ ರೆಸಿಪೀಸು. 5 ನಿಮಿಷಗಳ ಕಾಲ ಈ ಥರ ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇವಾಗ ಒಂದು ಕಂಟೈನರ್ಗೆ ಹಾಕಿ ಮಕ್ಕಳಿಗೆ ನೀಡ್ಬೋದು. ಮಕ್ಕಳು ಇಷ್ಟಪಟ್ಟರೆ ತುಪ್ಪವನ್ನು ಹಾಕಿ ಅಥವಾ ಹಾಲಲ್ಲಿ ಹಾಕಿ ಕೊಡಬಹುದು. 6 ತಿಂಗಳ ಬಳಿಕ ಡಾಕ್ಟರ್ ಮಕ್ಕಳಿಗೆ ಆಹಾರವನ್ನು ನೀಡಲಿಕ್ಕೆ ಹೇಳ್ತಾರೆ. ಈ ತರಹ ಮಾಡಿ ಮಕ್ಕಳಿಗೆ ಮಲ್ಟಿಗ್ರೇನ್ ಪೌಡರನ್ನು ಕೊಟ್ಟರೆ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತಾರೆ. ಸಣ್ಣ ಮಕ್ಕಳಿಗೆ ಅಷ್ಟೇ ಅಲ್ಲದೆ ವಯಸ್ಸಾದವರಿಗೂ ಮತ್ತು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಕೊಡ್ಬೋದು. ತುಂಬಾ ಹೆಲ್ದಿಯಾಗಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.